ಎಲ್ಲರಿಗೂ ನಮಸ್ಕಾರ. ನಾಳೆ ಭಯಂಕರ ಹುಣ್ಣಿಮೆ ಮುಗಿದ 12 ವರ್ಷ 4 ರಾಶಿಯವರಿಗೆ ಶುಕ್ರದೆಸೆ. ಹಣದ ಹೊಳೆ ಹರಿಯಲಿದೆ. ವಿಪರೀತ ಲಾಭ, ಖಜಾನೆ ಫುಲ್. ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಗುರು ರಾಘವೇಂದ್ರ ಸ್ವಾಮಿಯ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ನೀವು ಅನೇಕ ಉತ್ತಮ ಸುದ್ದಿಗಳನ್ನು ಕೇಳಲಿದ್ದೀರಾ. ಮಕ್ಕಳು ಶುಭ ಸುದ್ದಿ ತಂದು ಕೊಡಲಿದ್ದಾರೆ. ಮಕ್ಕಳ ಗೆಲುವಿನ ಸುದ್ದಿ ಬರಲಿದೆ. ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಈ ಸಮಯ ಹರ್ಷದಾಯಕ. ಅತ್ಯುತ್ತಮ ಲಾಭ ದಾಖಲಿಸಬಹುದು. ಅನೇಕ ಹೊಸ ಶುಭ ಅವಕಾಶಗಳು ಎದುರಾಗುತ್ತವೆ. ಅವುಗಳನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡಲ್ಲಿ ಸಂಪತ್ತು ವೃದ್ಧಿಯಾಗಲಿದೆ. ಈ ಅವಧಿಯಲ್ಲಿ ಕಾಲಕಾಲಕ್ಕೆ ನೀವು ಆರ್ಥಿಕ ಲಾಭ ಗಳಿಸುತ್ತೀರಾ. ಉಳಿತಾಯಗಳು ಹೆಚ್ಚಾಗಲಿವೆ. ಬ್ಯಾಂಕ್ ಬ್ಯಾಲೆನ್ಸ್ ಗಣನೀಯವಾಗಿ ಏರಿಕೆ ಕಾಣಲಿದೆ. ಈ ಅವಧಿಯಲ್ಲಿ ನೀವು ಬಹುಕಾಲದಿಂದ ಆಲೋಚಿಸುತ್ತಿದ್ದ ಕೆಲವು ಯೋಜನೆಗಳು ಪೂರ್ಣಗೊಳ್ಳಲಿವೆ. ಹೊಸ ವಾಹನ, ಹೊಸ ಮನೆಯನ್ನು ನಿಮ್ಮದಾಗಿಸಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ದಾರಿ ಅತ್ಯಂತ ಸುಲಭವಾಗಿ ಸಾಗಲಿದೆ. ನೀವು ನಿರಂತರವಾಗಿ ಹೂಡಿಕೆ ಮಾಡುವವರಾಗಿದ್ದರೆ ನಿಮಗೂ ದೊಡ್ಡದೊಂದು ಯಶಸ್ಸು ಸಿಗಬಹುದಾಗಿದೆ. ವೃತ್ತಿ ಮಾಡುತ್ತಿರುವವರು ಗೆಲುವು ಪಡೆಯುತ್ತಾರೆ. ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಇದರಿಂದಾಗಿ ಬಡ್ತಿ ಸಿಗಬಹುದು, ಆದಾಯ ಜಾಸ್ತಿಯಾಗಬಹುದು, ಕಚೇರಿಯಲ್ಲಿ ಮನ್ನಣೆಗೆ ಪ್ರಾಪ್ತರಾಗಬಹುದು. ನೀವು ನಿಮ್ಮನ್ನು ತಿದ್ದಿ ತೀಡಿ ನಿಮ್ಮ ವ್ಯಕ್ತಿತ್ವಕ್ಕೊಂದು ಹೊಳಪು ಬರುವಂತೆ ಮಾಡುತ್ತೀರಾ. ನಿಮ್ಮ ಧೈರ್ಯ, ಶೌರ್ಯ ಹೆಚ್ಚಾಗುತ್ತದೆ. ಹುಮ್ಮಸ್ಸು ನಿಮ್ಮನ್ನು ಮತ್ತಷ್ಟು ಉತ್ಸಾಹದಿಂದ ಕೆಲಸ ಮಾಡುವಂತೆ ಮಾಡುತ್ತದೆ. ಪಾಲುದಾರಿಕೆಯಲ್ಲಿ ವ್ಯಾಪಾರ ಆರಂಭಿಸುವವರಿಗೆ ಭರ್ಜರಿ ಗೆಲುವು ಕಾದಿದೆ. ಈ ರಾಶಿಯ ವ್ಯಕ್ತಿಗಳು ಕೆಲಸ ಜಾಸ್ತಿ ಮಾಡಿ ಜಾಸ್ತಿ ಆದಾಯವನ್ನು ಗಳಿಸುತ್ತಾರೆ. ವ್ಯಾಪಾರಿಗಳು ಹೆಚ್ಚಿನ ಆರ್ಥಿಕ ಲಾಭ ಗಳಿಸುತ್ತಾರೆ. ದಂಪತಿಗಳಿಗೆ ಒಳ್ಳೆಯ ಕಾಲ, ಮಧುರವಾದ ಸಮಯ ಎದುರಾಗಲಿದೆ. ಪರಸ್ಪರ ಬೆಂಬಲಿಸಿಕೊಂಡು ಮುಂದೆ ಸಾಗುತ್ತಾರೆ. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪ ಬರಬಹುದು. ಒಂಟಿ ಜೀವನ ಜಂಟಿಯಾಗುವ ಸಾಧ್ಯತೆ ಬಹಳವಿದೆ. ಕೆಲಸದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ. ಅಧಿಕಾರಿಗಳಿಂದ ಬೆಂಬಲ ಸಿಗಲಿದೆ. ವಾಹನ ಖರೀದಿಸುವ ಯೋಗವಿದೆ. ಆಸ್ತಿಯಿಂದ ಬರುವ ಆದಾಯ ಹೆಚ್ಚಾಗುತ್ತದೆ. ಕಲೆ ಮತ್ತು ಸಂಗೀತದ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ಅಥವಾ ಕೆಲಸದ ಪ್ರದೇಶದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ. ಸ್ಥಳದ ಬದಲಾವಣೆಯೂ ಸಾಧ್ಯವಿದೆ. ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಾ. ತಾಯಿ ಮತ್ತು ಕುಟುಂಬದ ಹಿರಿಯ ಮಹಿಳೆಯಿಂದ ಹಣವನ್ನು ಪಡೆಯುವ ಸಾಧ್ಯತೆಗಳಿವೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯಲಿವೆ. ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ವೃಷಭ ರಾಶಿ, ಕಟಕ ರಾಶಿ, ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ.